ಈ ಟೈಮ್ ಅಲ್ಲೇ ನೀವ್ ಯಾಕೆ ಪ್ರಿಫರ್ ಮಾಡ್ತೀರಾ ಇದನ್ನ ಸ್ಪ್ರೇ ಮಾಡಿಸ್ಬೇಕು? ಯಾಕೆಂತಂದ್ರೆ ಮೇಡಮ್ ಇವಾಗ ಹೀಟ್ ಇರೋದ್ರಿಂದ ನಾವು ಇವಾಗ ಬೇಸಿಗೆ ಕಾಲದಲ್ಲಿ ಹೀಟ್ ಇರೋದ್ರಿಂದ ನೋಡಿ ಎಳ್ನೀರು ಕುಡಿತೀವಿ, ಮಜ್ಜಿಗೆ ಕುಡಿತೀವಿ, ರಾಗಿ ಗಂಜಿ ಕುಡಿತೀವಿ. ಸೊ ಅದಕ್ಕೋಸ್ಕರ ನಮ್ಮ ಬಾಡಿಗೆ ಏನ್ ಬೇಕು ಕೋಲ್ಡ್ ಹೀಟ್ ಇದ್ದವಾಗ ಕೋಲ್ಡ್ ಮಾಡ್ಕೊಳ್ತೀವಲ್ಲ. ಸೊ ಅದೇ ತರ ಗಿಡಗಳಿಗೂ ಕೂಡ ನಾವು ಹೀಟ್ ಇರೋದ್ರಿಂದ ಅದು ಕೋಲ್ಡ್ ಆಗಿ ಏನ್ ಮಾಡ್ಕೊಬೇಕು ಅಂತ ಹೇಳಿ ಅದಕ್ಕೆ ಸರಿಯಾಗಿ ಕೊಡ್ಬೇಕು ಮೇಡಮ್. ಮತ್ತೆ ಹಿಂಗಾರ ಬರೋ ಟೈಮ್ ಅಲ್ಲಿ ಕೆಲವೊಂದು ಹಿಂಗಾರದ ಇದು ಬಿಟ್ಟಿರಲ್ಲ. ಅದೇನೆ ಮೇಡಮ್, ಪೋಷಕಾಂಶಗಳ ಕೊರತೆಯಿಂದನೇ. ಈಗ ನೋಡ್ಬೋದು ಈ ರೀತಿ ಎಲ್ಲಾ ಹಿಂಗಾರಗಳು ಬಿಚ್ಕೊಳ್ಳುತ್ತೆ. ಇನ್ನೊಂದ್ ಏನಾಗುತ್ತೆ, ಎಲ್ಲದೂ ಬಿಚ್ಕೊಳ್ಳಲ್ಲ, ಅಲ್ಲೇ ಡ್ರೈ ಆಗಿರುತ್ತೆ. ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಒಂದು ಮರದಲ್ಲಿ 6 ರಿಂದ 7 ಹಿಂಗಾರ ಬರುತ್ತೆ. ಹೈಯೆಸ್ಟ್ ಇಳುವರಿಂದ 6 ರಿಂದ 7 ಹಿಂಗಾರ ಬರುತ್ತೆ. ನಾವು ಹೇಳ್ತೀವಿ 6-7 ಹಿಂಗಾರ ಬಂದಿದೆ ನನ್ನ ಮರದಲ್ಲಿ ಅಂತ ಹೇಳಿ. ಬಟ್ ಅದ್ರಲ್ಲಿ ಕಾಯಿ ಬಂದ್ಬಿಟ್ಟು ಒಂದ್ರಲ್ಲಿ 5 ಕಾಯಿ ಇದೆ. ಎಷ್ಟು ಇದೆ ಅನ್ನೋದು ಮುಖ್ಯ ಆಗಿದೆ ಅಲ್ವಾ, ಎಷ್ಟು ಬಂದಿದೆ ಅನ್ನೋದಕ್ಕಿಂತ ಅದ್ರಲ್ಲಿ ಎಷ್ಟು ಹೆಲ್ತಿ ಆಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರವಾಗಿ ಒಂದು ಕೊನೆ ಹಾಳಾಯ್ತು ಅಂತ ಅಂದ್ರೆ ಅದ್ರಲ್ಲಿ ಮಿನಿಮಮ್ ಅಂತ ಅಂದ್ರು ನಮಗೆ ಒಂದು 25 ಕೆಜಿ ಅಡಿಕೆ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರವಾಗಿ ಅಲ್ಲಿ ಏನ್ ಬಂದಿರತ್ತೆ ಅದು ಅಷ್ಟನ್ನು ಹೆಲ್ತಿಯಾಗಿ ಕಾಪಾಡ್ಕೋಬೇಕು ಅನ್ನೋದಾದ್ರೆ ಈ ರೀತಿ ನಾವು ಅಕ್ಷಯ ಸಮೃದ್ಧಿ ಅಂತ NPK ಆಗಿರ್ಬೋದು, ಹ್ಯೂಮಿ ಗ್ರೀನ್ ಆಗಿರ್ಬೋದು, ಅದನ್ನ ಬಳಸೋದ್ರಿಂದ ಇದೇನು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವ್ದು ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಅದಕ್ಕೋಸ್ಕರವಾಗಿ ಇದನ್ನ ಬಳಸ್ಬೇಕಂದ್ರೆ ನಾನು ಪ್ರಿಫರ್ ಮಾಡ್ತೀನಿ ಮೇಡಮ್.